ಈಗ ಅದ್ರ ವಿಚಾರ ಚರ್ಚೆನಲ್ಲಿ ಇಲ್ಲ. ನೀವು ಅದನ್ನ ಹೇಳ್ಬಿಟ್ಟು ಹಾಲನ್ ದರ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳಿ ಟಿವಿನಲ್ಲಿ ಹೊಡಿಬೇಕು. ನೋಡಪ್ಪ ಸ್ವಲ್ಪ ತಿಂಗ್ ಹೇಳಿಲ್ಲ ನಿಮ್ಗೆ. ಇದು ಯಾವ್ದು 20 ಅಲ್ಲಿ ಇದು ಏನು ಅಹಮದಾಬಾದ್ ಅಲ್ಲಿ ಮಾಡ್ತಾ ಇರೋದನ್ನ ಅಲ್ಲಿ ಎತ್ಕೊಂಡು ನಮ್ ದುಡ್ಡು ಎತ್ಕೊಂಡು ಹೋಯ್ತಾ ಇರೋದನ್ನ ನೋಡಿರಿ ಅಂದ್ರೆ ಅದನ್ನ ಬಿಟ್ಬಿಡ್ತೀರಾ. ಇದನ್ನ ಹಾಕೊಂಡು ಎಂಥ ಬುದ್ಧಿವಂತರು ನೀವು ಅಂತ ಅಂದ್ರೆ ಅಬ್ಬಬ್ಬಬ್ಬ. ನೀವು ಹೇಳ್ಬೇಕಾಗಿರೋದನ್ನ ಹೇಳ್ರಯ ಅಂತ ಅಂದ್ರೆ ಅದನ್ನ ಹೇಳೋದಿಲ್ಲ. ನಮ್ಮ ನಷ್ಟನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬೆಲೆ ಏರಿಕೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮಿಂದ ಪ್ರಸ್ತಾವನೆ ಮಾಧ್ಯಮದವರೆಲ್ಲ ಒತ್ತಾಯ ಮಾಡಿ ನನಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ. ನಾ ಪ್ರಸ್ತಾವನೆ ಕೊಡೋದಿಲ್ಲ, ನನ್ನ ಕಷ್ಟನ ನಿಮ್ ಮುಂದೆ ಹೇಳಿದ್ದೀನಿ. ನಾವಿನ್ನ ಮನವಿನೇ ಮಾಡಿಲ್ಲ, ಲೆಕ್ಕಾಚಾರ ಆಗ್ತಾ ಇದ್ದೀವಿ. ನಾವಿನ್ನ ಮನವಿ ಮಾಡಿಲ್ಲ. ನಮ್ಮ ಒಕ್ಕೂಟಗಳು ಚರ್ಚೆ ಮಾಡ್ತಾ ಇದೀವಿ, ಲಾಭ ನಷ್ಟಗಳ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದೀವಿ. ಇಲ್ಲ ಆತರ ಏನಿಲ್ಲ. ಈಗ ಒಂದೇ ಈಗ ಹಾಲಿನ ಬೆಲೆ ಜಾಸ್ತಿ ಮಾಡಕ್ ಹೋಯ್ತು ಅಂತ ಅಂದ್ರೆ ಗಲಾಟೆ ಮಾಡ್ತಾರೆ. ತುಪ್ಪ ಉಳ್ಳವರು ತಿನ್ನುವವರು. ಉಳ್ಳವರಿಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ, ಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು. ಸೊ ಅದಕ್ಕೆ ತುಪ್ಪ ಬೆಲೆ, ಬೆಣ್ಣೆ ಬೆಲೆ ಜಾಸ್ತಿ ಮಾಡಿದ್ವಿ. ಬೆಣ್ಣೆನೂ ರಿವೈಸ್ ಮಾಡಬೇಕಾಗಿತ್ತು ಅವರು. ಬೆಣ್ಣೆಯಿಂದ ತುಪ್ಪ ಬರೋದು, ಬೆಣ್ಣೆಯಿಂದ ತುಪ್ಪ ಬರುತ್ತೆ. ಬೆಣ್ಣೆ ರೇಟ್ ರಿವೈಸ್ ಮಾಡಲಿಲ್ಲ ಅಂತ ಅಂದ್ರೆ ಎಲ್ಲರೂ ಬೆಣ್ಣೆ ಬೇಕು ಅಂತ ಬಿದ್ದ್ಬಿಡ್ತಾರೆ. ಬೆಣ್ಣೆ ಆಗ ತಿರ್ಗಾ ನಷ್ಟಕ್ಕೆ ಹೋಗುತ್ತೆ. ಮಾರ್ಕೆಟ್ ಪ್ರತಿಯೊಂದು ಪದಾರ್ಥದ ಬೆಲೆ ಮಾಡಬೇಕಾದ್ರೂ ಕೂಡ ಬೈ ಪ್ರಾಡಕ್ಟ್ಸ್ ಏನೇನ್ ಬರ್ತಾ ಇರ್ತದೆ, ಎಷ್ಟು ಬೆಣ್ಣೆ ಈಗ 50 ರೂಪಾಯಿ ಕಮ್ಮಿ ಸಿಗ್ತದೆ ಅಂತ ಹೇಳಿದ್ರೆ 50 ರೂಪಾಯಿ ಎಲ್ಲರೂ ಬೆಣ್ಣೆ ತಗೊಳಕ್ ಶುರು ಮಾಡ್ತಾರೆ. ನಮ್ಗೆ ಯಾವಾಗ ತಿರ್ಗಾ ಈಗಲೇ ಬೆಣ್ಣೆ ಶಾರ್ಟೇಜ್ ಇದೆ. ಬೆಣ್ಣೆ ಸಿಕ್ಕಾಬಟ್ಟೆ ಶಾರ್ಟೇಜ್ ಇದೆ. ಬೆಣ್ಣೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಬೇಡಿಕೆ ಜಾಸ್ತಿ. ಎರಡೂ ಈಕ್ವಲ್ ಆಗಿ ಜಾಸ್ತಿ ಆಗುತ್ತೆ. ಇವತ್ತು ಮಾಡ್ಬೋದು ರಿವೈಸ್. ನಿನ್ನೆನೆ ಮಾಡ್ಬೇಕಾಗಿತ್ತು ಅವರು. ಬೆಣ್ಣೆ ತುಪ್ಪ ಆಗಿದೆ. ಬೆಣ್ಣೆ ಏನಾಗುತ್ತೆ, ಈಗ ನೀವು ಕೇಳ್ತೀರಾ 550 ಟನ್ ಬೆಣ್ಣೆ ಬೇಕು ನಮ್ಗೆ ಅಂತ. 50 ಟನ್ ಬೆಣ್ಣೆ ಮಾಡ್ಬಿಟ್ಟು ತುಪ್ಪ ಮಾಡ್ಕೋಬಹುದಲ್ಲ. ಬೆಣ್ಣೆ ಇದ್ರೆ ತಾನೇ ತುಪ್ಪ ಮಾಡೋದಕ್ಕೆ. ಅದೇ ಅದ್ರ ಈಕ್ವೇಶನ್ಸ್ ಇದೆ, ಕ್ಯಾಲ್ಕುಲೇಷನ್ಸ್ ಇದೆ. ಇಷ್ಟು ಪರ್ಸೆಂಟೇಜ್ ನಮಗೆ ತುಪ್ಪ ಬರುತ್ತೆ. ಬೆಣ್ಣೆ ಸೆಗ್ಮೆಂಟ್ ನ ಮಾರದೇ ಬೇರೆ ಇದೆ, ತುಪ್ಪ ಸೆಗ್ಮೆಂಟ್ ಮಾರದೇ ಬೇರೆ ಇದೆ. ಸೊ ಬೆಣ್ಣೆ ತುಪ್ಪ ಎಲ್ಲಾನು ಒಂದೊಂದು ರೇಟು ಫಿಕ್ಸ್ ಮಾಡಿ, ಬೆಣ್ಣೆ ಮಾಡ್ಲಿಲ್ಲ ಅಂತ ಅಂದ್ರೆ ಎಲ್ಲರೂ ಬೆಣ್ಣೆ ಕೇಳ್ತಾರೆ. ಸೈಮಲ್ಟೇನಿಯಸ್ ಯಾವಾಗ್ಲೇ ಮಾಡಿದ್ರು ಬೆಣ್ಣೆ ತುಪ್ಪ ಎರಡು ಜೊತೆಲಿ ಮಾಡಬೇಕಾಗಿತ್ತು. ನಮ್ಮ ಅಧಿಕಾರಿಗಳು KMF ಅವರು ಸ್ವಲ್ಪ ಇದು ಮಾಡಿದ್ದಾರೆ. ಇವತ್ತು ಕರೆಕ್ಷನ್ ಮಾಡ್ತಾರೆ. ನಾನು ಅದೆಲ್ಲ ಇನ್ನೊಂದಿನ ಕರೀರಿ, ಮಾತಾಡೋಣ. ಬನ್ನಿ, ನನ್ನ ಒಕ್ಕೂಟಕ್ಕೆ ಬನ್ನಿ. ಎಲ್ಲ ಕಾಫಿ ಗಿಫಿ ಸ್ವೀಟ್ಸ್ ಎಲ್ಲ ತಿನ್ನಿಸ್ತೀನಿ, ಎಲ್ಲ ತೋರಿಸ್ತೀನಿ. ಏನು 1 ಕೋಟಿ ಲೀಟರ್ ಹಾಲು ಉತ್ಪತ್ತಿ ಆಗುತ್ತೆ. ಅದರಲ್ಲಿ 50 ಲಕ್ಷ ಲೀಟರ್ ಹಾಲಿಗೆ ನಾವು 4 ರೂಪಾಯಿ ಜಾಸ್ತಿನ ಮಾಡಿದೀವಿ. ಇನ್ನು 50 ಲಕ್ಷ ಲೀಟರ್ಗೆ ನಾವು ನಮ್ಮ ಸಂಸ್ಥೆಗಳ ನಷ್ಟವನ್ನ ಭರಿಸಿ ನಾವು ಕೊಡ್ತಾ ಇದ್ದೀವಿ. ರೇಟು ರಿವೈಸ್ ಮಾಡಿದ್ದು ಹಾಲಿನ ದರನ, ಉತ್ಪನ್ನಗಳ ದರವನ್ನ ರಿವೈಸ್ ಮಾಡಲಿಲ್ಲ. ಹೌದು, ಪೌಡರ್ ಆಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಚೀಸ್ ಆಗುತ್ತೆ, ಮೊಸರಾಗುತ್ತೆ, ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ನಾವು ಸ್ವೀಟ್ಸ್ ಮಾಡ್ತೀವಿ. ಸೊ ಇವೆಲ್ಲನೂ ಕೂಡ ಅದರ ಮೇಲೆ ಅವಲಂಬಿತ ಆಗಿರ್ತದೆ. ಹಾಲು ಇನ್ನ ಬೇಕು. ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಗೆ ಇನ್ನ ಹಾಲು ಬೇಕು. ಇಷ್ಟ ದಿನ ಹಾಲು ಎಕ್ಸೆಸ್ ಅಂತ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ವಿ.
ಬಟ್ ಇವತ್ತು ನಾವು ಇನ್ನ ಹೆಚ್ಚು ಹಾಲನ್ನ ಪ್ರೊಕ್ಯೂರ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ವಿ. ಅದನ್ನ ತಡೀಲಿಕ್ಕೆ ಕಾರ್ಯಕ್ರಮ ರೂಪಿಸ್ತಾ ಇದ್ವಿ. ಬೇರೆ ಬೇರೆ ಸಂಸ್ಥೆಗಳು ಬೊಮ್ಮೂಲಿಂದ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮ್ಗೇನಾಗಿದೆ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಹಾಲು ಮಾರಾಟ ಕಂಪನಿಗಳು ಸಾಕಷ್ಟು ಕಾಂಪಿಟೇಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಆನ್ಲೈನ್ ಮಾರ್ಕೆಟಿಂಗ್ ಜಾಸ್ತಿ ಆಗಿದೆ, ಅಡಲ್ಟ್ರೇಟೆಡ್ ಮಿಲ್ಕ್ಸು ಜಾಸ್ತಿ ಆಗಿದೆ. ನಮ್ಮದು 24 ಗಂಟೆ ಒಳಗಡೆ ಗ್ರಾಹಕರ ಮನೆಯಲ್ಲಿ ಇರ್ತದೆ. ನಾವು ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಅದರೊಳಗಡೆ ಆಡ್ ಮಾಡೋದಿಲ್ಲ. ಫ್ರೆಶ್ ಮಿಲ್ಕ್ ನಮ್ದು. ಬೇರೆಯವರೆಲ್ಲರೂ 2 ದಿನ 3 ದಿನ 5 ದಿನ ಸೆಲ್ಫ್ ಲೈಫ್ ಕೊಟ್ಟು ಮಾಡ್ತಾರೆ. ನಾವು ಮಾಡ್ಬೋದು, ನಾವು ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮಷ್ಟು ಫ್ರೆಶ್ ಮಿಲ್ಕ್ ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಡೆಲಿವರಿನೂ ಅಷ್ಟೇನೆ, ಪ್ರತಿಯೊಂದು ಸಿಸ್ಟಮು ಅಷ್ಟೇನೆ. ಸೊ ನಾವು ಕಮಿಷನ್ ಅನ್ನ ಕಡಿಮೆ ಕೊಡ್ತೀವಿ, ಖಾಸಗಿಯವರು ಕಮಿಷನ್ ಅನ್ನ ಜಾಸ್ತಿ ಕೊಡ್ತಾರೆ. ಅವರು ಕಮಿಷನ್ ಜಾಸ್ತಿ ಕೊಡೋದ್ರಿಂದ ಮಾರಾಟಗಾರರು ಅದನ್ನ ಪುಷ್ ಮಾಡ್ತಾರೆ. ಹಾಲ್ ಬೇಕಾದವರು ನಿಮಗೆ 1 ಲೀಟರ್ಗೆ 3 ರೂಪಾಯಿ ಕಮಿಷನ್ ಸಿಗ್ತದೆ ಅಂತ ಅಂದ್ರೆ 3 ರೂಪಾಯಿ ಕಮಿಷನ್ ಇರೋದನ್ನ ಮಾರ್ತಾರೆ. ನಾವು 1 ರೂಪಾಯಿ ಕೊಡೋದನ್ನ ಕಡಿಮೆ ಮಾಡ್ತಾರೆ. ಜನ ನಂದಿನಿ ಕೇಳ್ತಾರೆ, ಹಾಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತಾರೆ? ಕಮಿಷನ್ ಮುಖ್ಯನೋ ನಿಮ್ಗೆ ಇದು ಮಾಡೋದು? ಮಾರಾಟಗಾರರ ಮಧ್ಯೆ ನಡೀತಕ್ಕಂತ ಒಪ್ಪಂದಗಳಿದೆಯಲ್ಲ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಅದಕ್ಕೆಲ್ಲ ಬಂದ್ರಪ್ಪ ಹೇಳ್ತೀನಿ, ಬರ್ರಿ ನೀವು ನನ್ನನ್ನು ಬಿಟ್ಬಿಟ್ಟು ಬರೀ ನೋಡಿದ್ ಇದ್ಯಾವ್ದೋ ಮಂತ್ರಿ ಗಿಂತ್ರಿ ಸಿಎಂ PCC ಅಂತ ಇಟ್ಕೊಂಡು. ಅಯ್ಯೋ, ನೀವು ಮಾಡ್ದಾಗ ತಾನೆ. ಏನ ಬೇರೆ ರಾಜ್ಯಗಳು ಕೂಡ ಸರಳಾಗಿ ಆಗ್ತಾ ಇದೆ. ಅವರೆಲ್ಲ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಕಳೆದವರೆಲ್ಲ ಬಾಕಿ 2-3 ರಾಜ್ಯಗಳು ಅದು KMF ನೋಡ್ತದೆ. ನನಗೆ 100% ಕೊಡ್ತಾ ಇರ್ತಾರೆ, ಏನು ಆ ತರದ್ದೇನು ಸಮಸ್ಯೆಗಳಿಲ್ಲ. ನಮ್ಮಲ್ಲಿ ಏನು ಅಂತ ಅಂದ್ರೆ, ಇವತ್ತು ಪೇಮೆಂಟ್ ಹಾಕಿದ್ರೆ ಸಾಯಂಕಾಲ ಹಾಲು ರಿಲೀಸ್ ಆಗೋದು. ನಾಳೆ ರಿಲೀಸ್ ಆಗ್ಬೇಕು, ನಾಳೆ ಹಾಲು ಕೊಡಬೇಕು ನಿಮ್ಗೆ ಅಂತ ಅಂದ್ರೆ ಇವತ್ತು ಪೇಮೆಂಟ್ ಹಾಕ್ಬೇಕು. ನಾವು 15 ಡೇಸ್ಗೆ ರೈತರಿಗೆ ಕರೆಕ್ಟ್ ಆಗಿ ಅವ್ರಿಗೆ ಪೇಮೆಂಟ್ ಅನ್ನ ಕೊಡ್ತೀವಿ. ಕೆಲವುದು ಲಿಮಿಟ್ಸ್ ಕೊಟ್ಟಿರ್ತಾರೆ, ಕೆಲವ್ರಿಗೆ 1,50,000, 2 ಲಕ್ಷ ಈ ತರ ಟರ್ನ್ ಓವರ್ಗಳ ಮೇಲೆ. ಅವ್ರೇನಾರ ಸ್ವಲ್ಪ ಮಿಸ್ಯೂಸ್ ಆಯ್ತು ಅಂದ್ರೆ ಓವರ್ ಆಲ್ 1-2 ಕೋಟಿ 1 ಕೋಟಿ ಈ ತರ ವ್ಯತ್ಯಾಸಗಳಿರ್ತದೆ. ಅದನ್ನ ಆಗಿಂದಾಗೆ ಎವ್ರಿ 6 ಮಂತ್ಸ್, ಕ್ವಾರ್ಟರ್ಲಿ, ಇಯರ್ಲಿ ಲೆಕ್ಕಾಚಾರ ಆಗ್ತಾ ಇರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.